ನನ್ನ ಹೆಸರು ನಿರಂಜನ್ ಅಂತ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ ಅಲ್ಲಿ ಸದಸ್ಯರಾಗಿದ್ದೀನಿ. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷಗಳಾಗಿ ಇಡೀ ದೇಶಾದ್ಯಂತ ತುಂಬ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಿದ್ದಾರೆ. ಅದೇ ಸಮೇತ ವಿದೇಶಗಳಲ್ಲಿ ಸಹ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ದಾರೆ. ಇದೊಂದು ಖುಷಿ ಪಡುವಂಥ ವಿಚಾರ. ಅದೇ ರೀತಿ ನಮ್ಮ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 1 ರಿಂದ 1 ಕೋಟಿ ಹಾಗೂ 1.5 ಕೋಟಿ ವರ್ಷಕ್ಕೆ ಆದಾಯ ಇದೆ. ನಮ್ಮ ಪಂಚಾಯಿತಿಯಲ್ಲಿ CO ಅವರು ಹಾಗೂ DC ಅವರು ಇದನ್ನ ಗಮನಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. 1 ಕೋಟಿ 1.5 ಕೋಟಿ ಆದಾಯ ಇದ್ರೂ ನಮ್ಮ ಪಂಚಾಯಿತಿಯಲ್ಲಿ ಲೈಟಿಂಗ್ ಹಾಕ್ಸೋಕ್ಕೆ ಪಂಚಾಯಿತಿ ಮೇಲೆ ಕಾಸಿಲ್ಲ. ಎರಡನೇದಾಗಿ ಸುಮಾರು 25 ವರ್ಷಗಳಿಂದ ನಮ್ಮ ಪಂಚಾಯಿತಿಯಲ್ಲಿ ವಾಡಿಕೆ ಆಗಿದೆ ಸರ್. ನಮ್ಮ ವ್ಯಾಪ್ತಿಯ ಕೊಂಡರಾಜನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಶಾಲೆಗಳಿಗೂ ಸಿಹಿ ನಮ್ಮ ಪಂಚಾಯಿತಿಯಿಂದನೇ ಕೊಡೋದು ಒಂದು ವಾಡಿಕೆ ಆಗಿದೆ. ಆ ವಾಡಿಕೆನ ಸಹ ಈ ಬಾರಿ ಯಾವ ಶಾಲೆಗೂ ಸಹ ಒಂದೇ ಒಂದು ಸಣ್ಣ ಸ್ವೀಟ್ ಸಮೇತ ಕಳಿಸಿಲ್ಲ ನಮ್ಮ ಪಂಚಾಯಿತಿಯಲ್ಲಿ. ಯಾಕೆಂದರೆ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದೆ ನಮ್ಮ ಪಂಚಾಯಿತಿ. ಒಬ್ಬ ಅಧಿಕಾರಿ ಇಲ್ಲ. ಬೇಕಾದ್ರೆ ಇವತ್ತು ಹೋಗಿ ತಾವು ಯಾವತ್ತಾದರೂ ಗಮನಿಸ್ಕೊಳ್ಳಿ, ಪಂಚಾಯಿತಿಯಲ್ಲಿ ಒಬ್ಬ PDO ಇಲ್ಲ, ಸೆಕ್ರೆಟ್ರಿ ಇಲ್ಲ, ಮತ್ತು ಇನ್ನೊಬ್ಬ ಅಧಿಕಾರಿಗಳಿಲ್ಲ. ಯಾರೋ ಪಂಚಾಯಿತಿ ಪೂರ್ತಿ ಯಾರಪ್ಪ ಇದ್ದಾರೆ, ಒಬ್ಬ ಲೇಡಿ ಸವಿತಾ ಅನ್ನೋ ಹುಡುಗಿ ಇದ್ದಾಳೆ ಹೊರತು ಇನ್ಯಾರೂ ಇಲ್ಲ. ಪಂಚಾಯಿತಿ ಫುಲ್ ಖಾಲಿ ಹೊಡಿತಾ ಇರ್ತದೆ. ನಮ್ಮ ಪಂಚಾಯಿತಿ ಪೂರ್ತಿ ಯಾವೊಬ್ಬ ಅಧಿಕಾರಿ ಸಿಗ್ತಾರೇನಪ್ಪ ಅಂತಂದರೆ ಹೋಗ್ಬೇಕು, ಖಾಲಿ ಬರಬೇಕು. ಏನೂ ಕೆಲಸ ಕಾರ್ಯ ಆಗ್ತಾ ಇಲ್ಲ. 80 ವರ್ಷ ಆಗಿದೆ ನಮಗೆ ಸ್ವಾತಂತ್ರ್ಯ ಬಂದು. ನಮ್ಮ ಕೊಂಡರಾಜನಹಳ್ಳಿ ಪಂಚಾಯಿತಿಯಲ್ಲಿ ಯಾವ ಮಟ್ಟಕ್ಕಿದೆ ಅಂದರೆ ಏನೂ ಕೆಲಸ ಆಗಲ್ಲ, ಆ ಮಟ್ಟಕ್ಕಿದೆ. ಇದನ್ನ CO ಅವರು ಕೂಡಲೇ ತಮ್ಮ ಗಮನಕ್ಕೆ, ನಮ್ಮ ಪಂಚಾಯಿತಿ ಈ ಮಟ್ಟಕ್ಕೆ ಹದಗೆಡಕ್ಕೆ ಮೂಲ ಕಾರಣಕರ್ತರು ಯಾರಾದರೂ ಇದ್ರೆ ನಮ್ಮ EO ಮಂಜುನಾಥ್ ಅವರು. ಯಾಕೆ ಅಂದ್ರೆ ಮೂಲ ಯಾರು ಅಂದ್ರೆ EO ಬರ್ತಾರೆ. ಯಾಕೆ ಅಂದ್ರೆ ಈ ಮಟ್ಟಕ್ಕೆ ನಮ್ಮಲ್ಲಿ ಗತಿ ಇಲ್ವಾ? ಪಂಚಾಯಿತಿಯಲ್ಲಿ ಲೈಟಿಂಗ್ ಹಾಕಕ್ಕೆ ಪಂಚಾಯಿತಿಗೆ, ಮತ್ತೆ ಶಾಲೆಗಳಿಗೆ ಸ್ವೀಟ್ ಕೊಡಕ್ಕೆ ಕೂಡ ಗತಿ ಇಲ್ವಾ? ಅಧಿಕಾರಿಗಳು ಗತಿ ಇಲ್ಲ. ಅಧಿಕಾರಿಗಳನ್ನ ನೇಮಿಸ್ತಾ ಇಲ್ಲ ನೀವು. ಯಾಕೆ ಈ ತಾರತಮ್ಯ? ಸ್ವಾತಂತ್ರ್ಯ ಬಂದಿದೆ, 80 ವರ್ಷ ಆಗಿದೆ, ನಮ್ಮ ಪಂಚಾಯತಿಗೆ ಸ್ವಾತಂತ್ರ್ಯ ಬಂದಿಲ್ವಾ? ಕ್ಲೀನಿಂಗ್ ಮಾಡಿದ್ರೆ ಜನ ಕೇಳ್ತಿದ್ದಾರೆ, ಕ್ಲೀನಿಂಗ್ ಮಾಡಿಸೋದಕ್ಕೆ ಕ್ಲೀನಿಂಗ್ ಮಾಡಿಸ್ತಾ ಇಲ್ಲ, ನೀರು ಸರಿಯಾಗಿ ಕೊಡ್ತಾ ಇಲ್ಲ. ಏನು ಮಾಡ್ತಿದ್ದೀರ ಕೆಲಸ? ನೀವು ಒಬ್ಬ ಅಧಿಕಾರಿಯಾಗಿ ನಿಮ್ಮ ಕೆಲಸ ನೀವು ಮಾಡ್ತಿಲ್ಲ, ಅನ್ಫಿಟ್. ನೀವು MLCಗಳು ಫೋನ್ ಮಾಡಿ ಹೇಳಿದ್ರು ನೀವು ಕೆಲಸ ಮಾಡ್ತಿಲ್ಲ ಅಂದರೆ ಇನ್ಯಾವ ಮಟ್ಟದಲ್ಲಿದ್ದೀರಾ ನೀವು? ಯಾರು ಕೈ ಕೆಳಗೆ ಇದ್ದೀರಾ ಹೇಳಿ? ಪಂಚಾಯತಿನ ಯಾಕೆ ಈ ಮಟ್ಟಕ್ಕೆ ಅಧೋಗತಿಗೆ ತಂದಿಕ್ಕಿದ್ದೀರಾ? ಆದಷ್ಟು ಬೇಗ 2 ದಿನಗಳೊಳಗಾಗಿ ಈ ಕೂಡಲೇ ಅಧಿಕಾರಿಗಳನ್ನ ನೇಮಿಸಿ, ಕಷ್ಟ ಸುಖಗಳನ್ನ ಯಾರಾದರೂ ಬಡವರು ಬಂದು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರೋರು ಒಂದಷ್ಟು ಕಷ್ಟಗಳನ್ನ ಹೇಳ್ತಾರೆ, ಅವ್ರದ್ದೇನೋ ಒಂದಿಷ್ಟು ಇರುತ್ತೆ, ಅದನ್ನು ಸರಿ ಮಾಡೋ ಕೆಲಸ ಅಂತ ಮಾಡಿ. ಇಲ್ಲ ಅಂದರೆ 2 ದಿನಗಳು ಸರಿ ಮಾಡಿಸಿಲ್ಲ ಅಂದರೆ ನಮ್ಮ serious ಆಗಿ ಹೇಳ್ತಾ ಇದ್ದೀನಿ, ನಮ್ಮ EO ಆಫೀಸ್ ಮುಂದೆ ಧರಣಿ ಕೊಳ್ತೀರಿ. 100ಕ್ಕೆ 100 ಭಾಗ ಧರಣಿ ಕೊಳ್ತೀರಿ. ನಮ್ಗೆ ಆದಷ್ಟು ಬೇಗ ಸರಿಪಡಿಸಿ. ಇಡೀ ನಾಚಿಕೆ ಆಗುತ್ತೆ ಸರ್. ನಮ್ಮ ಪಂಚಾಯಿತಿ ಮೇಲೆ 80 ವರ್ಷ ಆಗಿ ಸ್ವಾತಂತ್ರ್ಯ ಬಂದಿದೆ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಒಂದು ಲೈಟಿಂಗ್ ಹಾಕಿಲ್ಲ, ಸ್ವೀಟ್ ಕೊಟ್ಟಿಲ್ಲ ಅಂದ್ರೆ ನಾಚಿಕೆ ಆಗುತ್ತೆ. ಶೇಮ್. ಎಲ್ಲ ಅಧಿಕಾರಿಗಳೂ ಇದನ್ನ ಕೂಡಲೇ ಸರಿಪಡಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾರೆ.